ಎಲ್ಲರಿಗೂ ನಮಸ್ಕಾರ. ಯುಧಿಷ್ಠರ್ನ ಅಶ್ವಮೇಧದ ಕುದುರೆ ರತ್ನಪುರಿಯನ್ನು ತಲುಪ್ತೈತಿ. ಆವಾಗ ಅಲ್ಲಿಯ ರಾಜ ಮಯೂರಧ್ವಜನ ಮಗ ತಾಮ್ರಧ್ವಜ, ಅವನು ಶೂರಾದಿಶೂರ ಇರ್ತಾನ. ಅವನು ಏನಂದ್ರೆ ಅವರ ಅಶ್ವಮೇಧದ ಕುದುರೆಯನ್ನು ಕಟ್ಟಿ ಹಾಕ್ತಾನೆ. ಆವಾಗ ಅವ್ರ ಜೊತೆ ಇನ್ನು ಯುದ್ಧ ಮಾಡೋದು ಅಂದ್ರೆ ಅರ್ಜುನ್ಗೆ ಬಹಳ ಅಹಂಭಾವದ ಮಾತನ್ನು ಮಾತಾಡ್ತಿರ್ತಾನ. ಆದರೆ ಅವನು ಎಷ್ಟೋ ಜನರ ಕೈಯಲ್ಲಿ ಸೋತಿರುತ್ತಾನಲ್ಲ, ಅವನಿಗೆ ಯುದ್ಧದ ಒಂದು ಉತ್ಸಾಹ ಅನ್ನೋದು ಇರುವುದಿಲ್ಲ. ಆವಾಗ ಏನು ಮಾಡ್ತಾನ ಅಂತಂದ್ರೆ, ಆ ಆಚಾರ್ಯ ಜೈಮಿನಿ ಅನ್ನುವಂತಹ ಒಬ್ಬ ಋಷಿ ಮುನಿಗೆ ಏನು ಹೇಳ್ತಾನಂದ್ರೆ, ಒಂದು ಸಂಧಾನವನ್ನು ಮಾಡಿಕೊಳ್ಳೋನು ಮೊದಲು ಅವರಿಗೆ. ಒಮ್ಮೆ ನಾವು ಯುದ್ಧಕ್ಕಾಗಿ ಹೋಗೋದು ಬೇಡ ಅಂತೇಳಿ ಈ ಯುಧಿಷ್ಠರನ ಬಗ್ಗೆ ಎಲ್ಲ ವಿವರಗಳನ್ನು, ಅಜೇಯ ಅರ್ಜುನನ ಬಗ್ಗೆ, ಅದು ಅಲ್ಲದೆ ವಾಸುದೇವನ ಸಂಕಲ್ಪ ಇವುಗಳನ್ನು ಒಳಗೊಂಡಂಥ ಒಂದು ಪತ್ರವನ್ನು ಬರೆದು ಕಳಿಸ್ತಾರೆ. ಋಷಿಕುಮಾರ ಇದ್ದವರು ಆ ತಾಮ್ರಧ್ವಜನ ಸೈನ್ಯದ ಕಡೆ ಬರ್ತಾರೆ. ಬಂದ ಕೂಡಲೇ ತಾಮ್ರಧ್ವಜ ಅವರ ಒಬ್ಬ ದೂತ ಅಂತಂದು ಹೇಳಿ ಅವರನ್ನು ಬಹಳ ಗೌರವಾಧಾರದಿಂದ ಅವ ಬರಿಮಾಡಿಕೊಳ್ತಾನೆ. ಆವಾಗ ಅವ್ರು ಏನಂತಂದ್ರೆ ಆ ಪತ್ರವನ್ನು ಅವನ ಕಡೆ ಕೊಡ್ತಾರೆ. ಕೊಟ್ಟ ಕೂಡಲೇ ಆ ನಂತರ ಈ ವಾಸುದೇವನು ಬಂದಾನ ಅಂತಂದು ಹೇಳಿ ಅವರು ಹೇಳ್ತಾರೆ, ವಾಸುದೇವ ಬಂದಾನ, ಕೃಷ್ಣ ಬಂದಾನ. ಆ ನಂತರ ಆ ಪತ್ರವನ್ನು ಓದಿದ ಮೇಲೆ ಆ ತಾಮ್ರಧ್ವಜ ಹೇಳ್ತಾನ, ವಾಸುದೇವ ಬಂದಾನ ನಿಮ್ಮ ಜೊತೆ, ನಮ್ಗೆ ಅವನು ಕಾಣಬೇಕು ಅಂತಂದು ಬಹಳ ವರ್ಷದ ನಾವು ಕಾತುರರಾಗೀವಿ, ನಾವು ಅವನು ಭಕ್ತರದೇವಿ. ವಾಸುದೇವನ ನಾವು ಇನ್ನೂ ತನ ಯಾವಾಗೂ ನೋಡಿಲ್ಲ. ಆದರೆ ಅವನು ಮನುಷ್ಯರಾದರೂ ಕೂಡ ಅನೇಕ ಪವಾಡ ಸದೃಶ ಕಾರ್ಯಗಳನ್ನು ಅವ್ರು ಮಾಡ್ಯಾರ. ಅವನು ಇರದೇ ಇದ್ದರೆ ಈ ಭೂಮಿಯ ಮೇಲೆ ಎಷ್ಟೋ ದುಷ್ಟ ಜನರನ್ನ ತುಂಬುತ್ತಿದ್ದರು. ಜರಾಸಂಧ, ಕಂಸ, ಕಾಲಯವನ, ಸಾಲ್ವ ಇವರೆಲ್ಲ ದುಷ್ಟ ಜನರಿಂದನೇ ಈ ಜಗತ್ತು ತುಂಬಿ ಹೋಗ್ತಿತ್ತು. ಅವನು ಇವ್ರನ್ನೆಲ್ಲನೂ ಕೊಂದು ಭೂಭಾರವನ್ನು ಕಡಿಮೆ ಮಾಡ್ಯಾರ. ನಮ್ಮ ತಂದೆ ಅಂತೂ ಯಾವಾಗ ಕೃಷ್ಣನನ್ನು ನಾ ಕಣ್ಣಾರೆ ಕಂಡೇನೆ ಅಂತಂದು ಹೇಳಿ ನಾವೆಲ್ಲರೂ ಕಾತುರರಾಗಿ ಅವರನ್ನು ಕಾಣೋದಕ್ಕಾಗಿ ಅಂತಂದು ಹೇಳಿ ಹೇಳ್ತಾನೆ ತಾಮ್ರಧ್ವಜ. ಆಗ ಅವರ ಬಗ್ಗೆ ಇಂಥ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾನಲ್ಲ, ಅದಕ್ಕಾಗಿ ಈ ಯುದ್ಧವನ್ನು ಹೆಂಗಾದರೂ ತಡಿಬೇಕು ಅಂತಂದೇಳಿ ಆ ಋಷಿಕುಮಾರ್ಗೆ ಅನ್ನಿಸ್ತೈತಿ. ಅವ್ರು ಹೇಳ್ತಾರೆ ಅರ್ಜುನ್ಗೆ, ತಾಮ್ರಧ್ವಜನಿಗೆ ಹೇಳ್ತಾರೆ, ನೋಡಪ್ಪ ನೀನು ಅವರ ಬಗ್ಗೆ ಎಷ್ಟು ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿ. ವಾಸುದೇವ್ ಬಂದಾನ, ನಿಮ್ಮನ್ನ ಅನುಗ್ರಹಿಸಕ್ಕೆ ಬಂದಾನ ಅಂತಂದಮೇಲೆ ಈ ರಕ್ತಪಾತ ಆಮೇಲೆ ಈ ಪ್ರಾಣಹಾನಿ ಎಲ್ಲ ಯಾಕೆ ಬೇಕು, ಯುದ್ಧ ಯಾಕೆ ಬೇಕು ನಿಮಗೆ? ನಿನ್ನ ತಂದೆ 7 ಅಶ್ವಮೇಧ ಯಾಗವನ್ನು ಮಾಡ್ಯಾನ, 8ನೇ ದನಿಗೆ ಮಾಡಕತ್ತಾನ. ನಿಮ್ಮ ಎಲ್ಲ ಈ ಯಾಗದ ಫಲ ಏನು ಅನ್ನುವಂಗ ವಾಸುದೇವ ಈ ನಿಮ್ಮನ್ನು ಅನುಗ್ರಹಿಸಕ್ಕೆ ಬಂದಾನ. ಅವನ ಅನುಗ್ರಹವನ್ನು ಪಡೀರಿ, ಧನ್ಯರಾಗ್ರಿ, ಸಂಧಾನವನ್ನು ಮಾಡಿಕೊಳ್ಳ್ರಿ. ಪಾಂಡವರು ನಿಮ್ಮ ವೈರಿಗಳಲ್ಲ, ಸ್ನೇಹದಿಂದ ಕೈ ಚಾಚುತ್ತಾರವರು. ಅದಕ್ಕಾಗಿ ಈ ಯುದ್ಧವನ್ನು ಬಿಟ್ಟು ಸಂಧಾನವನ್ನು ಮಾಡಿಕೊ ಅಂತಂದು ಹೇಳಿ ಋಷಿಕುಮಾರ ಜೈಮಿನಿಯವರು ಅವನಿಗೆ ಹೇಳ್ತಾರೆ. ಅವು ತಾಮ್ರಧ್ವಜ ಹೇಳ್ತಾನ, ಹೌದು ನೀವು ಹೇಳ್ದಂಗೆ ಯುಧಿಷ್ಠರ ನಮ್ಮ ವೈರಿ ಅಲ್ಲ. ಪಾಂಡವರ ಬಗ್ಗೆನೂ ನಮಗೆ ಅತ್ಯಂತ ಗೌರವ ಆದರ ಐತಿ. ಆದರೆ ನನ್ನ ತಂದೆ ಮಯೂರಧ್ವಜ ಇಲ್ಲಿವರೆಗೂ ಅವರು ಅಜೇಯರಾಗ್ಯಾರ. ಯಾವುದೇ ಒಂದು ಯುದ್ಧದೊಳಗೂ ಅವರು ಸೋಲು ಅನ್ನುವುದನ್ನು ಕಂಡಿಲ್ಲ. ಸೋಲು ಮತ್ತು ಸಂಧಾನ ಅನ್ನುವಂಥದ್ದು ಅವರ ಜೀವನದೊಳಗನ ಬಂದಿಲ್ಲ. ಅಂದಮೇಲೆ ಈಗ ಅವರ ಕುದುರೆಯನ್ನು ನಾ ಕಟ್ಟಿದ್ರೊಳಗೇನು ತಪ್ಪು ಅನಿಸೋದಿಲ್ಲ. ಅದಕ್ಕಾಗಿ ನಾನೇನಂತಂದ್ರೆ ಯುದ್ಧವನ್ನು ಮಾಡ್ತೇನೆ. ಯುದ್ಧದ ಪರಿಣಾಮ ಏನಾಗ್ತೈತೆ ಗೊತ್ತಿಲ್ಲ. ಅಲ್ಲದ ನಮ್ಮ ಸೈನ್ಯವನ್ನು ನೀವು ನೋಡಿರಿ, ಸಾಗರ ಇದ್ದಂಗೆ ಇರ್ತೈತೆ ಅವನ ಸೈನ್ಯ ಅಂತಂದ್ರೆ, ಎಲ್ಲ ಕಡೆಗೂ ಸೈನಿಕರು, ಇಷ್ಟೊಂದು ಸುಸಜ್ಜಿತವಾದಂಥ ಸೈನ್ಯ ಐತಿ. ಪಾಂಡವರು ನಮ್ಮ ಸೈನ್ಯಕ್ಕೆ ಹೋಲಿಸಿದ್ರೆ ಪಾಂಡವ್ರದ್ದು ಅತಿ ಕಡಿಮೆ ಸೈನ್ಯ ಐತಿ, ಮತ್ತು ಭಾಳ ಬಲಹೀನರು ಅಂತಂದು ಹೇಳಿ ನನಗೆ ಅನ್ಸಾಕತ್ತೈತಿ. ಆಚಾರ್ಯ ನಿಮಗೊಂದು ಮಾತನ್ನು ಹೇಳ್ತೇನೆ ಅಂತ ಹೇಳ್ತಾನೆ ತಾಮ್ರಧ್ವಜ. ಬಲಹೀನರಾಗಿರುವಂಥ ಪಾಂಡವರು ಮೊದಲು ಸಂಧಾನಕ್ಕೆ ಕಳಿಸಬೇಕು. ಅವರಿಗಿಂತ ಪ್ರಬಲರಾದಂಥ ನಾವು ಸಂಧಾನ ಮಾಡ್ಕೋಬೇಕು ಅಂತಂದು ಅವ್ರ ಅಪೇಕ್ಷೆ ಮಾಡೋದು ತಪ್ಪು ಅಂತ ಹೇಳ್ತಾನೆ. ಆವಾಗ ಆಚಾರ್ಯರಿಗೆ ಏನು ಹೇಳಬೇಕು ಅಂತಂದು ಹೇಳಿ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅವನ ಮಾತು ನಿಜ ಐತಿ.
ಅವರೆಷ್ಟು ಪ್ರಯತ್ನವನ್ನು ಮಾಡ್ತಾರೆ, ಆದರೆ ಏನು ಹೇಳ್ತಾನಂದ್ರೆ ತಾಮ್ರಧ್ವಜ ಅದಕ್ಕೆ ತಯಾರಾಗೋದಿಲ್ಲ, ಯುದ್ಧ ಘೋಷಣೆಯನ್ನು ಮಾಡಿಬಿಡ್ತಾನೆ. ಹೀಗಾಗಿ ಪಾಂಡವರಿಗೆ ಈ ಯುದ್ಧ ಇದ್ದದ್ದು ಅನಿವಾರ್ಯವಾಗ್ತೈತಿ. ಆಮೇಲೆ ಅವತ್ತು ಏನಾಗ್ತೈತಿ ಅಂತಂದ್ರೆ ಎದುರು ಬದುರಾಗಿ ಎರಡು ಸೈನಿಕರು ನಿಲ್ತಾರ. ಅದೇ ಹೇಳಿದ್ಮೇಲೆ ಪಾಂಡವರಿಗಿಂತ ಅವರು ಬಹಳ ಬಲಾಢ್ಯವಾದ ಸೈನ್ಯ ಇರ್ತೈತಿ. ಯುದ್ಧ ಇದ್ದದ್ದು ಪ್ರಾರಂಭವಾಗ್ತೈತಿ. ಇಷ್ಟು ವೇಗವಾಗಿ ಅವರು ಬಾಣಗಳನ್ನು ಬಿಡಾಕ್ ಶುರು ಮಾಡ್ತಾರಲ್ಲ ತಾಮ್ರಧ್ವಜ. ಈ ಪಾಂಡವರ ಸೈನ್ಯ ಏನು ಅಂತಂದ್ರೆ ಬಹಳ ದಯನೀಯವಾದಂಥ ಪರಿಸ್ಥಿತಿಯನ್ನು ತಲುಪ್ತೈತಿ. ಯುದ್ಧದ ಪರಿಣಾಮ ಏನಕ್ಕೆ ಅನ್ನೋದನ್ನು ನಾನು ನಾಳೆ ಹೇಳ್ತೀನಿ.